गाइस नमस्ते ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆಕ್ಚುಲಿ ಈ ವಿಡಿಯೋನ ಶೂಟ್ ಮಾಡಿ ತುಂಬಾ ದಿನಗಳೇ ಆಗಿದೆ ಆಲ್ಮೋಸ್ಟ್ 20 ಡೇಸ್ 15 ಡೇಸ್ ಆಗಿದೆ ನನಗೆ ನೆನಪೇ ಇಲ್ಲ ಈ ವಿಡಿಯೋ ಇರೋದು ಸೊ ಇವತ್ತು ಪೋಸ್ಟ್ ಮಾಡೋಣ ಅಂತ ಹಿಂಗೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಆಗ್ತಾ ಇದ್ದೀನಿ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಇದರಲ್ಲಿ ಫುಲ್ ಫಿಶ್ ಮತ್ತು ಚಿಕನ್ ರೆಸಿಪೀಸ್ ಎಲ್ಲ ಶೇರ್ ಮಾಡಿದ್ದೀನಿ ನೀವು ಮುಂದಿನ ಸಂಡೇ ಇದನ್ನು ಟ್ರೈ ಮಾಡಿ ಇಲ್ಲ ರಾತ್ರಿ ಊಟಕ್ಕೆ ಡಿನ್ನರ್ಗೂ ಕೂಡ ನೀವು ಟ್ರೈ ಮಾಡ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಫಸ್ಟ್ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ನೋಡ್ಕೊಬನ್ನಿ ನಾನು ಹೇಳ್ದಂಗೆ ಇದು ತುಂಬ ಹಳೆ ವಿಡಿಯೋ ನಾನು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ಒಂದು 15-20 ಡೇಸ್ ಹಿಂದೆ ಆವಾಗ ಮಾಡಿದಂಥ ಸಂಡೇ ಸ್ಪೆಷಲ್ ರೆಸಿಪೀಸ್ನ ಶೂಟ್ ಮಾಡ್ಕೊಂಡಿದ್ದೀನಿ ಅದೇ ನಾನು ಪೋಸ್ಟ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ ಇವತ್ತು ನೆನಪಾಗ್ತಾ ಇದೆ ಇಲ್ಲಿ ಪ್ರಿಯಾ ಚಿಕನ್ ಫ್ರೈಗೆ ಮ್ಯಾರಿನೇಟ್ ಮಾಡಿಡ್ತಾ ಇದ್ದಾಳೆ ಏನೂ ಇಲ್ಲ ಸಿಂಪಲ್ ಆಗಿ ಮಾಡ್ಕೋಬೋದು ಈ ಫ್ರೈನ ತುಂಬ ಟೇಸ್ಟಿಯಾಗಿರುತ್ತೆ ಫಿಶ್ ಫ್ರೈ ಮಾಡೋಕ್ಕೆ ಬರ್ದಿದ್ದವರು ಕೂಡ ಇದನ್ನು ಮಾಡ್ಕೋಬೋದು ಫಿಶ್ ಫ್ರೈ ಮಸಾಲ ಅಥವಾ ಕಬಾಬ್ ಮಸಾಲಾನ ಫಿಶ್ಗೆ ಕಲಿಸಿಡೋದು ಅಷ್ಟೇ ಸ್ವಲ್ಪ ನೀರು ಹಾಕೋಬೋದು ಆ್ಯಕ್ಚುಲಿ ಫಿಶಲ್ಲೇ ಮಾಯ್ಶ್ಚರೈಸ್ ಕಂಟೆಂಟ್ ಇರೋದ್ರಿಂದ ನೀರಿನ ಅವಶ್ಯಕತೆ ಇರಲ್ಲ ನಿಮಗೆ ಬೇಕಾದರೆ ಒಂದು ಚೂರು ಹಾಕ್ಕೊಳ್ಳಿ ಅಷ್ಟೇ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಇಲ್ಲಾಂದರೆ ಮಸಾಲೆ ಎಲ್ಲ ಹಿಡಿಯಲ್ಲ ನೋಡಿ ಚೆನ್ನಾಗಿ ಮಸಾಲಾನ ಹತ್ತೋಂಗೆಲ್ಲ ಫಿಶ್ಗೆಲ್ಲ ಚೆನ್ನಾಗಿ ಕಲಿಸಿ ಒಂದು 30 to 40 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಡ್ಬೋದು ಅಥವಾ 10 ಮಿನಿಟ್ಸ್ ಆದರೂ ಸಾಕಂತೆ ಆರಾಮಾಗಿ ನೀವು ನೋಡ್ಕೋಬೋದು ಮಸಾಲ ಹಿಂದ್ಗಡೆನೇ ಕೊಟ್ಟಿರ್ತಾರೆ ಏನು ಥರ ಮಾಡೋದು ಅಂತ ನೋಡಿ ಇವಾಗ ಕಲಿಸಿ ಚೆನ್ನಾಗಿ ಇಡ್ತಾ ಇದ್ದಾಳೆ ಪ್ರಿಯಾ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ ಚಿಕನ್ ಗ್ರೇವಿಗೆ ಸ್ವಲ್ಪ ಖಾರ ಉಪ್ಪು ಹಾಕಿ ಕಲಸಿಡ್ತಾ ಇದ್ದೀನಿ ಸ್ವಲ್ಪ ಮೊಸರು ಅಚ್ಕಾರದ ಪುಡಿ ಉಪ್ಪು ಅಡುಗೆ ಅರಿಶಿನ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಡಬೇಕು ಈ ಥರ ಕಲಸಿಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಕಲಸಿ ಒಂದು 10 ನಿಮಿಷ ಬಿಡಬೇಕು ಈ ಥರ ಎಲ್ಲ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹಚ್ಚಬೇಕು ಈಗ ಚಿಕನ್ ಗ್ರೇವಿ ಮಾಡೋದಕ್ಕೆ ಕುಕ್ಕರ್ ಇಟ್ಟಿದ್ದೀನಿ ಪಾತ್ರೆಲಾದ್ರೂ ಮಾಡ್ಕೋಬೋದು ಇದರಾದ್ರೂ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಒಂಚೂರು ಬಿಸಿ ಆದಮೇಲೆ 2 ಪಲಾವ್ ಎಲೆ ಚೂರು ಚಕ್ಕೆ ಲವಂಗ ಒಂಚೂರು ಕಲ್ಲುವು ಜಾಸ್ತಿ ಮಸಾಲೆ ಹಾಕಲ್ಲ ಲೈಟಾಗಿ ಹಾಕಿದ್ದೀನಿ ಆಮೇಲೆ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಗಾಗಲಿ ಈರುಳ್ಳಿ ಎಲ್ಲ ಕೆಂಪಾದ್ಮೇಲೆ ಒಂದೇ ಸಣ್ಣ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಜಾಸ್ತಿ ಹಾಕ್ಬಾರ್ದು ಮೊಸರಲ್ಲಿ ಕಾಸಿಟ್ಟಿರ್ತೀವಲ್ಲ ಹುಳಿ ಆಗುತ್ತೆ ಸ್ವಲ್ಪ ಹಾಕಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಫ್ರೆಶ್ಶಾಗಿ ಈಗ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಟೊಮೆಟೊ ಜಾಸ್ತಿ ಹಾಕಿದ್ರೆ ಹಾಕ್ಬಾರ್ದು ಸ್ಕಿಪ್ ಮಾಡಿದ್ರೆ ಆಗುತ್ತೆ ಒಂದು ಸಣ್ಣದು ಹಾಕಿದ್ದೀನಿ ಈಗ ಕಲಸಿಟ್ಟಿದ್ವಲ್ಲ ಚಿಕನ್ನು ಅದನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಖಾರ ನಾವು ಆಗಲೇ ಹಾಕಿದ್ವಲ್ಲ ಸ್ವಲ್ಪ ಹಾಕೋಣ ಇದು ಧನಿಯಾ ಪುಡಿ 1 ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಆಗಲೇ ಹಾಕಿದ್ವಲ್ಲ ಖಾರದ ಪುಡಿಯ ಈಗ ಸ್ವಲ್ಪ ಹಾಕಿ ಸಾಕಾಗುತ್ತೆ ಹಾಕಿ ಕಲಸಿಟ್ಟಿದ್ವಲ್ಲ ಈಗ ಸ್ವಲ್ಪ ಉಪ್ಪು ಜಾಸ್ತಿ ಬೇಡ ಬೇಕು ಅಂತ ಅವ್ರ ಟೇಸ್ಟ್ ನೋಡಿ ಹಾಕೋಬೋದು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಹಾಕಿ ಒಂದು ವಿಷಲ್ ಕೂಗಿಸ್ತೀನಿ ಹಂಗೆ ಪಾತ್ರೆಯಲ್ಲಿ ಮಾಡ್ಕೋಬೋದು ಒಂದು ವಿಷಲ್ ಕೂಗಿಸ್ತೀನಿ ಅದು ಕುಕ್ಕರಲ್ಲಿ ಆಗಲೇ ಗ್ರೇವಿ ಮಾಡಿದ್ವಲ್ಲ ಅದು ತುಂಬಿತ್ತು ಅಂತ ಇದಕ್ಕೆ ಹಾಕಿದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಗಸಗಸೆ ಮೂರನ್ನು ಹಾಕಿ ರುಬ್ಬಿದ್ದೀನಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಬರಲಿ ಅಂತ ಹಾಕ್ಬಿಟ್ಟು
ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಇದಾದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದ ಚಿಕನ್ ಗ್ರೇವಿ ರೆಡಿ. ಮತ್ತು ಇಲ್ಲಿ ಚಿಕನ್ ಬಿರಿಯಾನಿ ರೆಡಿ. ಚಿಕನ್ ಬಿರಿಯಾನಿ, ಚಿಕನ್ ಸಾಂಬಾರ್. ಅಮಿತ್ ಟೇಸ್ಟ್ ಮಾಡೋಕೆ ಆಯ್ತಾ ಇದ್ದಾನೆ. ಹಾಯ್ ಅಮಿತ್. ಹಾಯ್ ಪ್ರಿಯಾ. ಅಪ್ಪಾಜಿನೂ ಕೂಡ ಬಂದಿದ್ದಾರೆ. ಅವರು ಟಿ ವಿ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಯ್. ಆಗಲೇ ಮ್ಯಾರಿನೇಟ್ ಮಾಡಿದ್ವಲ್ಲ ಫಿಶಸ್ನ, ಈಗ ಅದಕ್ಕೆ ತವಾದ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ತವಾಕ್ಕೆ ಬೇಯಿಸ್ತಾ ಇದ್ದೀವಿ. ತುಂಬಾ ಬೇಗ ಬೇಯುತ್ತೆ ಫಿಶ್ ಅಲ್ವಾ, ಏನು ಲೇಟ್ ಆಗೋಲ್ಲ. ನೋಡಿ ಆಲ್ರೆಡಿ ಆಗಿದೆ 2 ಪೀಸು. ಹೇಗಿದೆ ಟೇಸ್ಟ್? ಈಗ ಎಲ್ಲ ರೆಡಿ ಆಗಿದೆ. ಇವಾಗ ಊಟಕ್ಕೆ ಕುತ್ಕೊತಾ ಇದ್ದೀವಿ. ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಮತ್ತು ರಾಗಿ ಮುದ್ದೆ. ನಮ್ಮ ಕಡೆ ಏನಿಲ್ಲ ಅಂದರೂ ರಾಗಿ ಮುದ್ದೆ ಇರಲೇಬೇಕು ಎಲ್ಲ ಸಾಂಬಾರಿಗೂ. ಅದು ಚಿಕನ್ ಸಾಂಬಾರಿಗೆ ಇರಲೇಬೇಕು. ಮತ್ತು ಫಿಶ್ ಫ್ರೈ ಮತ್ತು ಅತ್ತೆ ಮಾಡಿದಂಥ ಚಿಕನ್ ಗ್ರೇವಿ. ಎಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಫಿಶ್ಶು ಕೂಡ ಚೆನ್ನಾಗಿತ್ತು. ಬಿರಿಯಾನಿ ಮತ್ತು ಅದು ಗ್ರೇವಿ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಮತ್ತು ಊಟ ಎಲ್ಲ ಆದಮೇಲೆ ಹಂಗೆ ವಾಕಿಂಗ್ ಮಾಡ್ತಾಯಿದ್ದೀವಿ. ಮಾಮ ಬೀಡ ತಂದಿದ್ರು. ನನಗೆ ಏಲಡಿಕೆ ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ, ಬಟ್ ಇದರ ಸ್ವೀಟ್ ಬೀಡ ಅಂದರೆ ತುಂಬ ಇಷ್ಟ. ಪ್ರಿಯಾ ಅಮಿತ್ 2 ಬಾಯಿ ತುಂಬ ತುಂಬ್ಕೊಳ್ತಿದ್ದಾರೆ. ಇವಾಗ ನನ್ನ ಟರ್ನ್ ಬೀಡ ತಿನ್ನೋದು. ಯಾರಿಗೆ ಬೀಡ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸ್ವೀಟ್ ಬೀಡ ಎಷ್ಟೆಲ್ಲ ಹಾಕಿದ್ದಾರೆ? 2 ಹಾಕಿರ್ತಾರೆ. 2 ಹಾಕಿದ್ದಾರೆ. ಎಷ್ಟು ದೊಡ್ಡದಿದೆ ಈಗ, ದೊಡ್ಡದಾಗ್ತದೆ. ಒಂದೇ ಸತಿ ಬ್ಯಾಗ್ ಹಾಕಬೇಕು, ಬೈಟ್ ಮಾಡೋಂಗಿಲ್ಲ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.